ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷದಿಂದಾಗಿದ್ದೇನೆ. ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ನಿಮಗೂ ನಿಮ್ಮ ಕುಟುಂಬದಲ್ಲಿ ಯಾವಾಗಲೂ ಯೇಸು ಕ್ರಿಸ್ತನ ಮಧುರವಾದ ಸಮಾಧಾನ ಉಂಟಾಗಲಿ. ಪ್ರೀತಿರುವ ದೇವ ಮಕ್ಕಳೇ, ಈ ದಿನ ದೇವರು ನಮ್ಮನ್ನು ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಸಹಾಯ ಮಾಡೋಕ್ಕಾಗಿ ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಈ ದಿನ ಒಂದು ದೇವ್ರ ವಾಗ್ದಾನ ಏನಂದರೆ, ಒಳ್ಳೆ ಮಾತು. ನೋಡಿ, ದೇವರು ಎಷ್ಟು ಒಳ್ಳೆಯ ಮುತ್ತಂಥ ಮಾತು ಆಡುವಂಥ ದೇವರು. ಹೌದು ಪ್ರೀತಿಯ ದೇವ ಮಕ್ಕಳೇ, ಅದಕ್ಕೆ ಆಧಾರವಾಗಿ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 26-27 ವಾಕ್ಯ ನಿಮಗಾಗಿ ನಾನು ಓದ್ತೇನೆ. ನಿಮ್ಮಲ್ಲಿ ಸತ್ಯವೇದವಿದ್ದರೆ ದಯಮಾಡಿ ಸತ್ಯವೇದನ ಓದಿಕೊಳ್ಳಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅಮ್ಮ, ಈಗೋ ನಿನ್ನ ಮಗನು, ಈಗೋ ನಿನ್ನ ತಾಯಿಯು. ಆಮೆನ್. ಅಮ್ಮ, ಈಗೋ ನಿನ್ನ ಮಗನು, ಈಗೋ ನಿನ್ನ ತಾಯಿ ಎಂಬುದಾಗಿ ಶಿಷ್ಯನಿಗೆ ಯೇಸು ಸ್ವಾಮಿ ಈ ಮೂರನೆಯ ಮಾತು ಆಡ್ತಾರೆ. ನೋಡಿ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಹೋಗುವಂಥ ಸಮಯದಲ್ಲಿ ಯೋಹಾನ ಶಿಷ್ಯರು ಇರ್ತಾರೆ. ಯೋಹಾನಗೆ ಹೇಳ್ತಾನೆ, ಇದು ನಿನ್ನ ಮಗ. ಈ ಮರಿಯಳು ಹೇಳ್ತಾಳೆ, ಅಪ್ಪ ಮಗನೇ, ನನ್ನನ್ನು ಬಿಟ್ಟು ಹೋಗ್ತಾ ಇದೆಯಾ? ಆ ದೇವ್ರ ಸೇವೆ ಮಾಡ್ತಾರೆ. ಆದರೆ ದೇವ್ರು ಹೇಳ್ತಾರೆ, ಇವನೇ ನಿನ್ನ ಮಗ, ನಿನ್ನ ತಾಯಿ ಎಂಬುದಾಗಿ ಯೋಹಾನಿಗೆ ಶಿಷ್ಯರಿಗೆ ಹೇಳ್ತಾರೆ. ಪ್ರೀತಿಯ ದೇವ ಮಕ್ಕಳೇ, ಈ ವಾಕ್ಯ ದೇವ್ರು ಯಾವ ಥರ ಮಾತಾಡ್ತಾ ಇದ್ದಾರೆ ನೋಡಿ. ದೇವ್ರು ಎಂಥ ಒಳ್ಳೆ ಮಾತು. ದೇವರು ಅಂಥ ಮಾತು ನಮಗೂ ಕೂಡ ಬರಬೇಕು. ಹೇಗೆ ನಮ್ಮ ಮಾತುಗಳು ಇರುತ್ತೆ ಎಂಬುದಾಗಿ. ಅದೇ ಥರ ನೋಡಿ, ರಕ್ತಧಾರಿಯಾಗಿ ತೂಕಾಡುತ್ತಿದ್ದ ಯೇಸುವಿನ ಸಮಕ್ಷಪಾದವಾದ ಈ ಮುತ್ತಿನಂಥ ಮಾತುಗಳಲ್ಲಿ ಆಳವಾದ ಅರ್ಥವಿದೆ. ಹೌದು ಪ್ರೀತಿಯ ಮಕ್ಕಳೇ, ಇಲ್ಲಿ ಒಂದು ಅರ್ಥವಾದಂಥ ಒಂದು ಮಾತಿದೆ. ಏನು ಅರ್ಥವಾದಂತಂದರೆ, ಯೇಸುವಿನ ಎದೆಗೆ ಒರಗಿಕೊಂಡಿದ್ದ ಪ್ರಿಯ ಶಿಷ್ಯನಾದ ಯೋಹಾನ ಬಗ್ಗೆ ಹೇಳ್ತಿದೆ. ಹೌದು ಪ್ರೀತಿಯ ಮಕ್ಕಳೇ, ಶಿಲುಬೆವರೆಗೂ ಆತನು ಹಿಂಬಾಲಿಸಿದ. ನೋಡು, ಯೇಸುವೆ, ನಾನು ಕೂಡ ನಿನ್ನನ್ನು ಹಿಂಬಾಲಿಸುತ್ತೇನೆ ಎಂಬುದಾಗಿ ಯೋಹಾನ ಹೇಳ್ತಾ ಇದ್ರು. ಅದೇ ಥರ ಮುಂದೆ ಹೋಗುವುದಾದ್ರೆ, ಯೋಹಾನ ಮಾತ್ರವೇ ಮಗನನ್ನು ಕಳ್ಕೊಂಡು ಆದರನಿಲ್ಲದೆ ಪೇಚಾಡುತ್ತಿದ್ದ ಅಂತ ಎಂಬುದಾಗಿ ನೋಡ್ತೇವೆ. ನೀತಿವಂತಿರುವ ತನ್ನ ತಾಯಿಯಾದ ಮರಿಯಳನ್ನು ಕೊಡ್ತಾರೆ ಎಂಬುದಾಗಿ ಹೇಳ್ತದೆ. ಪ್ರೀತಿಯ ದೇವ ಮಕ್ಕಳೇ, ಅದೇ ದೇವರು ಒಂದೊಂದು ಕುಟುಂಬದ ಮೇಲೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾನೆ. ಯಾವ ಥರ ಜವಾಬ್ದಾರಿ ಅಂದರೆ ಹೇಳೋದಾದರೆ, ಎಷ್ಟು ಚಿಂತೆ ವಹಿಸಿ ಎಂಬುದನ್ನು ಯೇಸುವಿನ ಈ ಹೇಳಿಕೆಯು ಪ್ರಕಟಿಸುತ್ತದೆ. ಯಾವ ಥರ ದೇವರು ಒಂದೊಂದು ಕುಟುಂಬಕ್ಕೆ ಸುವಾರ್ತೆ ಸಾರಿದ್ದಾರೆ ಎಂಬುದನ್ನು ನೋಡೋದಾದರೆ, ಕ್ರೈಸ್ತ ಸಭೆಗೆ ಮತ್ತೊಂದು ಹೆಸರು ಕುಟುಂಬ ಎಂಬುದಾಗಿ, ಪರಲೋಕ ರಾಜ್ಯದಲ್ಲಿಯೂ ನಾವು ಕುಟುಂಬವಾಗಿ ಸೇರಬಹುದು ಎಂಬುದಾಗಿ ಹೇಳ್ತದೆ. ಪ್ರೀತಿಯ ದೇವ ಮಕ್ಕಳೇ, ಅದೇ ಥರ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ ನೋಡೋದಾದ್ರೆ, ಪ್ರಿಯ ದೇವ ಮಕ್ಕಳೇ, ಅಲ್ಲಿ ಒಬ್ಬ ಜಕ್ಕಯ್ಯನು ತಮ್ಮ ಆ ಸುಂಕ ವಸೂಲಿ ಮಾಡ್ತಾ ಇದ್ದ. ಎಲ್ಲರ ಹತ್ರ ಹಣ ಕತ್ಕೊಂಡು ಎಲ್ಲರಿಗೆ ಮೋಸ ವಂಚನೆ ಮಾಡ್ತಾ ಇದ್ದ. ಅಂಥ ಮನೆಯಲ್ಲಿ ಯೇಸು ಸ್ವಾಮಿ ಊಟ ಮಾಡ್ತಾರೆ. ಅಲ್ಲಿ ಜಕ್ಕಯ್ಯನ ಆ ಊರಲ್ಲಿ ಹೋಗ್ತಾರೆ. ಯೇಸು ಸ್ವಾಮಿ ನೋಡಬೇಕೆಂಬುದಾಗಿ ಆತ ನೋಡೋಕ್ಕೆ ಯಾರಿಂದ ಸಾಧ್ಯವಿಲ್ಲ. ಆದರೆ ಒಂದು ಮರ ಇರುತ್ತೆ, ಆ ಮರವನ್ನು ಹತ್ತಿ ದೇವ್ರ ನೋಡ್ತಾನೆ. ದೇವ್ರ ಅಲ್ಲಿ ಮಾತಾಡ್ತಾ ಇರುವ ಸಮಯದಲ್ಲಿ, ಓ ಜಕ್ಕಯ್ಯನೇ, ಇಳಿದು ಬಾ ತಟ್ಟನೆ, ನಾನು ನಿಮ್ಮ ಮನೆಗೆ ಈ ಹೊತ್ತು ಬರ್ತೀನಿ ಎಂಬುದಾಗಿ. ಅಯ್ಯೋ, ಜಕ್ಕಯ್ಯಗೆ ಸಂತೋಷ. ಅಯ್ಯೋ, ನನ್ನ ಮನೆಗೆ ಬರೋದು, ಎಂಥ ಆಶ್ರಯ ದೇವ್ರೆ, ನಾನು ಎಂಥ ಪಾಪದಲ್ಲಿದ್ದೆ, ನಾನು ಎಲ್ಲರಿಗೂ ಮೋಸ ವಂಚನೆ ಮಾಡ್ತಾ ಇದ್ದೀನಿ, ನೀನು ನಮ್ಮ ಮನೆ ಬರೋದು ಎಷ್ಟು ಇದು ಎಂಬುದಾಗಿ ಸಂತೋಷದಿಂದ ಕರ್ಕೊಂಡು ಹೋಗ್ತಾನೆ. ಹಿಂದೇ ದಿವಸ ಈ ಮನೆಗೆ ರಕ್ಷಣೆ ಎಂಬುದಾಗಿ ಹೇಳ್ತಾರೆ. ಅವನಲ್ಲಿದ್ದಂತೆಲ್ಲ, ದೇವರೇ, ನನ್ನಲ್ಲಿದ್ದಂಥ ಯಾರಿಗಾದ್ರೂ ಮೋಸ ವಂಚನೆ ಮಾಡಿದರೆ ಅರ್ಧ ಭಾಗ ಬಡವರಿಗೆ ಹಂಚುತ್ತೀನಿ ಎಂಬುದಾಗಿ ಸಂತೋಷದಿಂದ ಹೇಳುವಾಗ ಯೇಸು ಸ್ವಾಮಿ ಕೂಡ ಸಂತೋಷ ಬಂತು. ಅವಾಗೆ ಈ ದಿನನೇ ಈ ಮನೆಗೆ ರಕ್ಷಣೆ ಬಂದಿತು ಎಂಬುದಾಗಿ. ಹೌದು ಪ್ರೀತಿಯ ದೇವ ಮಕ್ಕಳೇ, ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 9ನೇ ವಾಕ್ಯ ನಿಮಗೆ ಓದ್ತೀನಿ. ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಜಕ್ಕಯ್ಯ ಕೇಳ್ತಾನೆ. ದೇವ್ರೇ, ನಾನು ಏನು ರಕ್ಷಣೆ ಮಾಡಬೇಕಂದ್ರೆ, ಬಡವರಿಗೆ ನೀನು ಅರ್ಧ ಭಾಗ ಕೊಡಬೇಕು ಎಂಬುದಾಗಿ ಜಕ್ಕಯ್ಯ ಹೇಳ್ತಾನೆ. ಅದೇ ಥರ ನಮ್ಮ ಜೀವಿತದಲ್ಲಿ ನಾವು ರಕ್ಷಣೆ ಹೊಂದಬೇಕಾದ್ರೆ ನಮ್ಮ ಜೀವನ ದೇವರಿಗೆ ಕೊಡಬೇಕು. ದೇವರು ಯಾವ ಮಾರ್ಗದಲ್ಲಿ ನಡೆಸ್ತಾರೋ ಆ ಮಾರ್ಗದಲ್ಲಿ ನಾವು ನಡಿಬೇಕು. ಪ್ರೀತಿಯ ದೇವ ಮಕ್ಕಳೇ, ಪ್ರತಿದಿನ ದೇವ್ರ ವಾಕ್ಯಗಳನ್ನು ಓದಬೇಕು. ದೇವರಲ್ಲಿ ನಾವು ಬೆಳೆಯುವಾಗ ದೇವರ ರಕ್ಷಣೆ ನಮ್ಮಲ್ಲಿ ಇರುತ್ತೆ. ಅದೇ ಥರ ಹೇಳ್ತದೆ ನೋಡಿ, ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳುವುದಾದರೆ, ಪ್ರಿಯರೇ, ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ಕೂಡ ರಕ್ಷಣೆ ಹೊಂದುವರು. ನೋಡಿ, ನಮ್ಮ ಮನೆಯವರೆಲ್ಲರೂ ರಕ್ಷಣೆ ಹೊಂದಿದ್ದೇವೆ. ಯಾವ ರೀತಿಯಲ್ಲಿ ನಾವು ರಕ್ಷಣೆ ಹೊಂದುತ್ತಾ ಇದ್ದೀವಿ?
ನಾವು ಕ್ರೈಸ್ತರಾದ ತಕ್ಷಣ ರಕ್ಷಣೆ ಹೊಂದುತ್ತಾರ? ಇಲ್ಲ. ದೇವರಲ್ಲಿ ನಂಬಿಕೆಯಿಂದ ಆತನ ವಾಕ್ಯಗಳನ್ನು ಕೈಗೊಂಡು ಪ್ರತಿದಿನ ಪ್ರಾರ್ಥನೆಯಲ್ಲಿ ಇನ್ನೊಬ್ಬರಿಗೆ ಮೋಸ ಮಾಡದೆ, ಇನ್ನೊಬ್ಬರಿಗೆ ವಂಚಿಸದೆ ಪ್ರತಿದಿನ ದೇವರ ವಾಕ್ಯ ಧ್ಯಾನ ಮಾಡುವಾಗ ನಾವು ನಮ್ಮ ಜೀವಿತನ ರಕ್ಷಣೆ ಮಾರ್ಗದಲ್ಲಿ ನಡೆಯಕ್ಕೆ ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕೊನೆಯದಾಗಿ ಅಪೊಸ್ತಲ ಕೃತ್ಯ 16:31 ವಾಕ್ಯ ಹೇಳ್ತದೆ. ಪ್ರೀತಿಯ ದೇವ ಮಕ್ಕಳೇ, ನೋಡಿ, ಕುಟುಂಬವೇ ಆ ವ್ಯಕ್ತಿಯ ಪ್ರಥಮ ಸಭೆಯವರು. ಆಗ ಅಪೊಸ್ತಲ ಕೃತ್ಯಗಳು ಕರ್ತನು ಅವನಿಗಾಗಿ ನೆರವೇರುವಂತೆ ಮಾಡುವೆನು. ಮಕ್ಕಳನ್ನು ಕ್ರಿಸ್ತನ ಬಳಿ ನಡೆಸುವ ಹೊಣೆ ತಂದೆ ತಾಯಿಗಳಿಗೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ತಂದೆ ತಾಯಿಗಳು ಯಾವ ರೀತಿಯಲ್ಲಿ ಮಕ್ಕಳನ್ನ ಪೋಷಿಸ್ತಾ ಇದ್ದಾರೆ, ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ, ಒಳ್ಳೆ ಭವಿಷ್ಯ ಕೊಡ್ಬೇಕೆಂಬುದ ಆಸೆ. ಆದರೆ ದೇವ್ರ ಮಾರ್ಗದಲ್ಲಿ ನಡೆಯೋದು ಬಹಳ ಕರ್ತವ್ಯವಾಗಿದೆ. ಇಂದು ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ದೇವ್ರ ಮಾರ್ಗದಲ್ಲಿ ನಡೆಸಬೇಕು, ನಿಮ್ಮ ಜವಾಬ್ದಾರಿಯಾಗಿದೆ. ಪ್ರತಿಯೊಬ್ಬರು ತಂದೆ ತಾಯಿ ಜವಾಬ್ದಾರಿ, ಮಕ್ಕಳು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು. ನಾವು ಹೇಳ್ತೇವೆ, ಅಯ್ಯೋ ಚೆನ್ನಾಗಿ ನಡೀತಾ ಇದ್ದಾರಲ್ಲ ಎಂಬುದಾಗಿ ತಿಳ್ಕೊಳ್ಬೋದು. ಆದರೆ ಅವ್ರಿಗೂ ಕೂಡ ನಾವು ಪ್ರತಿದಿನ ಪ್ರಾರ್ಥಿಸಬೇಕು, ಅವ್ರಿಗೆ ಒಳ್ಳೆ ಮಾರ್ಗದಲ್ಲಿ ನಡಿಲಿ ಎಂಬುದಾಗಿ ನೀವು ಹೇಳುವುದಾದರೆ ದೇವ್ರು ಖಂಡಿತ ಈ ಹಿಂದೆ ರಕ್ಷಣೆ ಮಾಡುತ್ತಾನೆ. ಈಗೋ ಮಗನೇ, ನಿನ್ನ ತಾಯಿ ಎಂಬುದಾಗಿ ದೇವ್ರು ಹೇಳ್ತಾರೆ. ಎಂಥ ಒಳ್ಳೆ ಮಾತು ದೇವ್ರದ್ದು ಎಂಬುದಾಗಿ ಇದೇ. ಇಂದು ಕುಟುಂಬದ ಪ್ರತಿಯೊಬ್ಬರು ರಕ್ಷಣೆ ಮಾರ್ಗದಲ್ಲಿ ನಡ್ರಿ. ದೇವ್ರ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರೆ. ಕಣ್ಣು ಮುಚ್ಚಿಕೊಳ್ಳಿ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವರೇ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ದೇವರೇ, ಯೋಹಾನಲ್ಲಿ ದೇವರೇ ತಾಯಿ ನೀನು ಮರಿಯಳಿಗೆ ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ಅರ್ಪಿಸಿದಳು, ಎಂಥ ಒಳ್ಳೆ ಮಾತು ನೀವು ಆಡಿದಿರಿ ಸ್ವಾಮಿ. ಅದೇ ಥರ ಪ್ರತಿಯೊಬ್ಬರು ರಕ್ಷಣೆ ಮಾರ್ಗದಲ್ಲಿ ನಡೆಯುವಂತೆ ಅವ್ರಿಗೆ ಸಹಾಯ ಮಾಡಿ. ಈ ವಿಡಿಯೋ ನೋಡುವಾಗ ಪ್ರತಿಯೊಬ್ಬರನ್ನ ಆಶೀರ್ವದಿಸು ಅಪ್ಪ. ಒಳ್ಳೆ ಮಾರ್ಗದಲ್ಲಿ ಅವ್ರು ನಡೆಯುವಂತೆ ನೀನು ಸಹಾಯ ಮಾಡಬೇಕಪ್ಪ ಅಂತ ನೀವು ಪ್ರಾರ್ಥಿಸಿದ್ದೀರಿ. ಪ್ರೀತಿಯುಳ್ಳ ತಂದೆ, ಈಗೋ ನಿನ್ನ ಮಗ, ಈಗೋ ನಿನ್ನ ತಾಯಿ ಎಂಬುದಾಗಿ ಹೇಳುವಂಥ ಪ್ರತಿಯೊಬ್ಬರನ್ನು ದೇವರೇ ನಿನ್ನ ವಾಕ್ಯ ಬಲದಲ್ಲಿ ಅವ್ರು ನಡೆಸಬೇಕಪ್ಪ ಅಂತ ನೀವು ಪ್ರಾರ್ಥಿಸಿದ್ದೀರಿ. ಪ್ರೀತಿಯುಳ್ಳ ತಂದೆ, ಈ ಚಿಕ್ಕ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್ ಯು. ಈ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ಒಳ್ಳೆ ಆರೋಗ್ಯದಿಂದಲೂ ಮತ್ತು ಸಂತೋಷದಿಂದಲೂ ಜೀವಿಸುವಂತೆ ಮಾಡಲಿ.